ಬೆಳಕು ನ್ಯೂಸ್ 1 ಕನ್ನಡ ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಹೂರಣ. ಬಟ್ಲಹಳ್ಳಿಯಲ್ಲಿ ಯಶಸ್ವಿಯಾಗಿ ನಡೆದ ಕನ್ನಡ ಭಾಷೆ ಅಭಿವೃದ್ಧಿ ಕಾರ್ಯಾಗಾರ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು ಹಾಗೂ ಮಾನವ ಸಂಪನ್ಮೂಲ ಮತ್ತು ಸಾಂಸ್ಕೃತಿಕ ಅಭಿವೃದ್ಧಿ ಕೇಂದ್ರ ನಾರವಮಾಕಲಹಳ್ಳಿ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಚಿಂತಾಮಣಿ ತಾಲೂಕಿನ ಬಟ್ಲಹಳ್ಳಿ ಗ್ರಾಮದಲ್ಲಿ ಆಯೋಜಿಸಲಾಗಿದ್ದ ಗಡಿನಾಡಿನಲ್ಲಿ ಕನ್ನಡ ಭಾಷೆ ಮತ್ತು ಸಂಸ್ಕೃತಿ ಅಭಿವೃದ್ಧಿಪಡಿಸುವ ಕುರಿತ ಕಾರ್ಯಾಗಾರವು ಬಹಳ ಯಶಸ್ವಿಯಾಗಿ ನಡೆಯಿತು. ಇದರ ಒಂದು ಪಕ್ಷಿ ನೋಟ ನಿಮ್ಮ ಮುಂದೆ. ಮತ್ತೆ ನಾನು ಇದೇ ತಾಲೂಕಿನವನಾಗಿ ಹೇಳೋದೇನೆಂದ್ರೆ, ಈ ಭಾಗವು ನಮ್ಮ ಚಿಂತಾಮಣಿ ತಾಲೂಕಿಗೆ ಗಡಿ ಭಾಗದಲ್ಲಿರುತ್ತೆ. ಈ ಪ್ರದೇಶದಲ್ಲಿ ನಮ್ಮ ಜನರ ಒಂದು ವ್ಯವಹಾರಕ್ಕಾಗಿ ಬಾಡು ಭಾಷೆಯಾಗಿ ತೆಲುಗು ಭಾಷೆಯಾಗಿರುತ್ತದೆ. ಈ ಹಿಂದೆ ಏನಾಗ್ತಿತ್ತು, ಈ ಭಾಗದಿಂದ ನಾವು ಬೆಂಗಳೂರು ಕೇಂದ್ರವನ್ನ ಪ್ರವೇಶಿಸಿದಾಗ ಎಜುಕೇಶನ್ ವಿದ್ಯಾಭ್ಯಾಸಕ್ಕಾಗಿ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ವ್ಯವಹಾರಕ್ಕಾಗಿ ಬಳಸಬೇಕಾದ್ರೆ ನಮ್ಮ ಬಾಯಲ್ಲಿ ಮೊದಲನೇದಾಗಿ ಬರ್ತಕ್ಕಂಥದ್ದು ವರ್ಡು ತೆಲುಗು ವರ್ಡು ಬರ್ತಾ ಇತ್ತು. ಇದು ಈ ಮಕ್ಕಳಿಗೆ ನಾನು ಕಿವಿ ಮಾತನ್ನ ಹೇಳ್ತೀನಿ. ನಮ್ಮ ಒಂದು ಕನ್ನಡಕ್ಕೆ ಅದು ತನ್ನದೇ ಆದ ಸ್ಥಾನಮಾನ ಇದೆ, ತನ್ನದೇ ಆದ ಒಂದು ದೇಶದ ಮಟ್ಟಕ್ಕೆ ತನ್ನದೇ ಆದ ಕೊಡುಗೆಯನ್ನ ನಮ್ಮ ಕರ್ನಾಟಕದಿಂದ ನಾವು ಭಾರತ ಸರ್ಕಾರದ ಮಟ್ಟದಲ್ಲಿ ದೇಶ ವಿದೇಶಗಳ ಮಟ್ಟದಲ್ಲಿ ನಮ್ಮ ಕನ್ನಡ ರಾರಾಜಿಸ್ತಾ ಇದೆ. ಈ ವಿಷಯ ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ಅಭಿಮಾನವಾಗಿ ನಮ್ಮನ್ನ ಕರ್ನಾಟಕದವ್ರನ್ನ ನಾವು ವಿಶ್ವಾದ್ಯಂತ ಅತ್ಯಂತ ಗೌರವವಾಗಿ ಕಾಣುವಂತಾಗಿದ್ದೀವಿ ಅಂತ ಹೇಳಿದ್ರೆ, ನಮ್ಮ ಕನ್ನಡದ ಒಂದು ಗತ್ತಿನಿಂದ ನಮ್ಮನ್ನ ಗುರುತಿಡುವಂತವರಾಗಿದ್ದಾರೆ. ನಾವು ಬೇರೆ ಬೇರೆ ದೇಶಗಳಲ್ಲಿ ನಮ್ಮ ಜನಾಂಗ, ನಮ್ಮ ಕರ್ನಾಟಕದವರು ವಾಸಿಸುವ ಸ್ಥಳದಿಂದ ನಮ್ಮ ಸ್ನೇಹಿತರು ಫೋನ್ ಮಾಡ್ತಾರೆ, ನಾವು ಕರ್ನಾಟಕದಲ್ಲಿ ಹುಟ್ಟಿದ್ದಕ್ಕಾಗಿ ನಾವು ಧನ್ಯರಾಗಿದ್ದೀವಿ ಈ ಭಾಗದಲ್ಲಿ ಅಂತ ಹೇಳ್ತಾರೆ. ಆದರೆ ನಮ್ಮ ಕನ್ನಡದ ಹಿಡಿತವು ಅಷ್ಟು ಬಲವಷ್ಟವಾಗಿದೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಈಗಾಗಲೇ ಕನ್ನಡಕ್ಕೆ ಆತಂಕಗಳು ಎದುರಾಗ್ತಾ ಇದ್ದಾವೆ, ಸಮಸ್ಯೆಗಳು ಎದುರಾಗ್ತಾ ಇದ್ದಾವೆ, ಅಗಂತಗಳು ಎದುರಾಗ್ತಾ ಇದ್ದಾವೆ. ಕನ್ನಡವನ್ನ ಉಳಿಸಬೇಕಾದ್ರೆ ಇಂಥ ಕಾರ್ಯಕ್ರಮಗಳು ಮತ್ತಷ್ಟು ಮಗದಷ್ಟು ಆದರೆ ಬಹುಶಃ ಕನ್ನಡ ಮುಂದಿನ ಒಂದಷ್ಟು ತಲೆಮಾರುಗಳಿಗೆ ಒಂದು ಜೀವ ಕಲೆ ಕೊಡಬಹುದು ಅಂತ ನಾನು ಖಂಡಿತ ಭಾವಿಸ್ತೇನೆ. ಮಕ್ಕಳು ಉನ್ನತ ಹಂತಕ್ಕೆ ಹೋಗ್ಬೇಕಂತಂದ್ರೆ, ನಿಮ್ಮ ಮಕ್ಕಳು ಬದುಕನ್ನು ಕಟ್ಕೋಬೇಕಾದ್ರೆ ಕನ್ನಡ ಅತ್ಯಂತ ಅಗತ್ಯ, ಅನಿವಾರ್ಯ, ಜರೂರು, ತುರ್ತು. ಈಗ ನಾವು ತೆಲುಗು ಮಾತಾಡ್ತೀವಿ, ಆದರೆ ತೆಲುಗಲ್ಲಿ ನಾವು ಉದ್ಯೋಗ ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಕನ್ನಡ ನಾಡಲ್ಲೇ ಬದುಕನ್ನು ಕಟ್ಕೋಬೇಕಾಗಿದೆ. ನಿಮ್ಮ ಮಕ್ಕಳಿಗೆ ಮನೆಯಲ್ಲಿ ಸಾಧ್ಯವಾದಷ್ಟು ಕನ್ನಡ ಭಾಷೆಗೆ ಹೆಚ್ಚು ಒತ್ತು ಕೊಡಿ ದಯಮಾಡಿ ಪೋಷಕರೇ. ಮತ್ತು ಶಿಕ್ಷಕರಲ್ಲಿ ನಾನು ಮನವಿ ಮಾಡ್ಕೊಳ್ಳೋದು ಅದೇ, ಕನ್ನಡ ಪುಸ್ತಕಗಳನ್ನು ಸಣ್ಣ ಪುಸ್ತಕಗಳನ್ನ ಓದಲಿಕ್ಕೆ ಮಕ್ಕಳಿಗೆ ಅವಕಾಶ ಮಾಡಿಕೊಡಿ. ಕನ್ನಡ ಸಣ್ಣ ಪುಟ್ಟ ಕಾರ್ಯಕ್ರಮ ಇವತ್ತು ಎಷ್ಟು ಅದ್ಭುತವಾದ ಕಾರ್ಯಕ್ರಮ ಅಂತ ನಿಜವಾಗ್ಲೂ ತುಂಬ ಮೌಲ್ಯ ಇರ್ತಕ್ಕಂಥದ್ದು. ಕನ್ನಡ ಸಿನಿಮಾಗಳನ್ನ ಹೆಚ್ಚು ನೋಡ್ಲಿಕ್ಕೆ ಅವಕಾಶ ಮಾಡಿಕೊಡಿ. ಮನೆಯಲ್ಲಿ ಈಗ ಏನಾಗಿದೆ ಅಂದ್ರೆ ಎಲ್ಲ ತೆಲುಗು ಸೀರಿಯಲ್ ನೋಡ್ತಕ್ಕಂಥ ಅಭ್ಯಾಸ ಜಾಸ್ತಿ ಆಗ್ತಾ ಇದೆ. ಬೇಡ, ನಿಮ್ಮ ಮಕ್ಕಳಿಗೋಸ್ಕರ ಆದ್ರೂ, ನಿಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಆದ್ರೂ ಕನ್ನಡ ಸಿನಿಮಾಗಳನ್ನು ನೋಡ್ಲಿಕ್ಕೆ ಪ್ರಚೋದನೆ ಮಾಡಿ. ಆಮೇಲೆ ಮಕ್ಕಳನ್ನು ಮುಕ್ತವಾಗಿ ಕನ್ನಡ ಭಾಷೆಯನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ. ಬಹುಶಃ ಯಾರು ಗೊತ್ತು, ಮುಂದಿನ ದಿನಮಾನಗಳಲ್ಲಿ ಯಾವ ಮಗ, ಯಾವ ಹುಡುಗ, ಯಾವ ಹೆಣ್ಣು ಮಗು ಯಾವ ಆಫೀಸರ್ ಆಗ್ತಾರೋ ಗೊತ್ತಿಲ್ಲ. ಅದ್ರ ಬದುಕು ಕಟ್ಕೋಬೇಕಾದದ್ದು ಕನ್ನಡ ಭಾಷೆಯಲ್ಲೇ ಅನ್ನೋದು ನಮ್ಗೆ ಗೊತ್ತಿರಬೇಕಾಗಿರ್ತಕ್ಕಂಥ ಸಂಗತಿ. ಹಾಗಾಗಿ ಕನ್ನಡನ ಬೆಳೆಸುವ ಕಾರ್ಯ ತಾವೆಲ್ಲರೂ ಮಾಡ್ತೀವಿ ಅಂತಕ್ಕಂಥ ಆಶಾಭಾವನೆಯೊಂದಿಗೆ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. ಗಡಿನಾಡ ಭಾಗದಲ್ಲಿ ಕನ್ನಡ ಭಾಷೆ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಿದೆ ಅಂತ ನಾವು ಹೇಳ್ತಾ ಇದ್ದೀವಿ. ಅದು ಸತ್ಯವೂ ಹೌದು, ನಿಜವೂ ಹೌದು. ಆದರೆ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ನಮ್ಮ ರಾಜ್ಯದ ಒಳಭಾಗಕ್ಕಿಂತ ಗಡಿ ಭಾಗಗಳಲ್ಲಿ, ವಿಶೇಷವಾಗಿ ಈ ಮುಂಗನಹಳ್ಳಿ ಹೋಬಳಿಯ ಬಟ್ಲಳ್ಳಿ ಭಾಗದಲ್ಲಿ ಕನ್ನಡ ಭಾಷೆಗೆ ಹೆಚ್ಚು ಒತ್ತು ಕೊಡ್ತಿದ್ದಾರೆ ವಿದ್ಯಾರ್ಥಿಗಳು. ಯಾಕೆಂದ್ರೆ ನಾನು 1997ರಿಂದ 1991ರವರೆಗೂ ವಿವೇಕಾನಂದ ವಿದ್ಯಾವರ್ಧಕ ಶಾಲೆಯಲ್ಲಿ ನಾನು ಶಿಕ್ಷಕನಾಗಿ ಕೆಲಸ ನಿರ್ವಹಿಸಿದ್ದೀನಿ. ಆ ಒಂದು ವರ್ಷಗಳಲ್ಲಿ ಶಾಲೆಗೆ ಬರುವಂತ ಮಕ್ಕಳು ತೆಲುಗು ಪ್ರಭಾವದ ಮನೆಗಳಿಂದ ಶಾಲೆಗೆ ಬರ್ತಾ ಇದ್ರು ಸಹ
ಬಸ್ ಅನ್ನ ಹತ್ತಿ ಶಾಲೆಗೆ ಬಂದು ಮತ್ತೆ ಬಸ್ ಇಳಿದು ಮನೆಗೆ ಹೋಗೋವರೆಗೂ ಕನ್ನಡ ಬಿಟ್ಟು ಬೇರೆ ಭಾಷೆಯನ್ನು ಮಾತಾಡ್ತಿರ್ಲಿಲ್ಲ. ಯಾಕಂದ್ರೆ ನಾನು ಅನುಭವಿಸಿರುವಂತವನು ಇಲ್ಲಿ. ಹಾಗಾಗಿ ಈ ಗಡಿ ಭಾಗಗಳಲ್ಲಿ ಕನ್ನಡ ಭಾಷೆಗೆ ಹೆಚ್ಚು ಒತ್ತನ್ನು ಕೊಡ್ತಾರೆ. ನಾವು ತೆಲುಗು ಭಾಷೆಯಲ್ಲಿ ಮಾತಾಡ್ತಾ ಇದ್ರು, ಕನ್ನಡ ರಾಜ್ಯೋತ್ಸವ చేస్తా ಉಂಟಾರು ರಾಂಡ್ರ ಅಂತ ಹೇಳ್ಬಿಟ್ಟು ಕನ್ನಡ ಭಾಷೆಯ ಅಭಿಮಾನವನ್ನ ತೆಲುಗು ಮುಖಾಂತರ ತೋರಿಸುವಂತದ್ದು ಈ ಭಾಗದ ಜನರ ಒಂದು ವೈಶಿಷ್ಟ್ಯ. ನಮ್ಮ ಸರ್ಕಾರಗಳು ಸಹ ಕನ್ನಡ ಭಾಷೆಗೆ ಹೆಚ್ಚು ಒತ್ತನ್ನ ನೀಡ್ತಾ ಇದ್ದಾವೆ. ಆ ಹೆಚ್ಚು ಒತ್ತನ್ನು ನೀಡ್ತಿರೋದ್ರಿಂದ ಇವತ್ತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮುಖಾಂತರ ನಾವು ಇವತ್ತು ಇಲ್ಲಿ ಒಂದು ಕಾರ್ಯಕ್ರಮವನ್ನ ಮಾಡೋಕೆ ಸಾಧ್ಯವಾಗಿದೆ. ನಮ್ಮ ಸರ್ಕಾರ ಇದಕ್ಕೆ ಒತ್ತು ಕೊಡದೇ ಇದ್ರೆ ಇವತ್ತು ಇಲ್ಲಿ ಕನ್ನಡ ಕಾರ್ಯಕ್ರಮವನ್ನ ಮಾಡಕ್ ಆಗ್ತಿರ್ಲಿಲ್ಲ. ಕನ್ನಡ ಭಾಷೆಗೆ 2000 ವರ್ಷಗಳಷ್ಟು ಇತಿಹಾಸ ಇದೆ. ಆದ್ರೂ ಸಹ ನಮ್ಮ ಕನ್ನಡ ಭಾಷೆ ಪ್ರಪಂಚದ ಅತ್ಯುತ್ತಮ 20 ಭಾಷೆಗಳನ್ನು ತಕೊಂಡ್ರೆ ಅದರಲ್ಲಿ ಒಂದು ನಮ್ಮ ಕನ್ನಡ ಭಾಷೆನೂ ಆಗಿದೆ. ಅಕ್ಷರಗಳು ಅಂದ್ರೆ ಲಿಪಿಯನ್ನು ತಕೊಂಡಾಗ 10 ಸುಂದರವಾದ ಲಿಪಿಗಳಲ್ಲಿ ನಮ್ಮ ಕನ್ನಡ ಭಾಷೆನೂ ಒಂದು ಅಂತ ಹೇಳೋದು ಒಂದು ನಮಗೆ ಹೆಮ್ಮೆಯ ಸಂಗತಿ. ಹಾಗಾಗಿ ನಮ್ಮ ಕನ್ನಡ ಭಾಷೆಗೆ 2008ರಲ್ಲಿ ಶಾಸ್ತ್ರೀಯ ಸ್ಥಾನಮಾನ ಬಂತು. ಆ ಮೂಲಕ ಕನ್ನಡ ಭಾಷೆ ಇವತ್ತು ಹೆಚ್ಚು ಅಭಿವೃದ್ಧಿ ಕಾಣಕ್ಕೆ ಸಾಧ್ಯವಾಗಿದೆ. ನಾವೇ ಕನ್ನಡ ಭಾಷೆ ಬಗ್ಗೆ ಜಾಗೃತಿ ಮೂಡಿಸಬೇಕು. ಸುಮಾರು 15 ವರ್ಷಗಳ ಹಿಂದೆ, ಸುಮಾರು 20 ವರ್ಷಗಳ ಹಿಂದೆ ಶಾಲೆಗಳಲ್ಲಿ ಮಕ್ಕಳನ್ನು ಕರೆದಾಗ 8ನೇ ತರಗತಿಗೆ ದಾಖಲಾಗ್ತಾ ಇದೆ. ನಿನಗೆ 7ನೇ ತರಗತಿಯಲ್ಲಿ ಎಷ್ಟು ಅಂಕ ಬಂದಿತ್ತು ಸರ್? ಇನ್ನೂಟ 10 ಸರ್. ಇನ್ನೂಟ ಎಷ್ಟು? 10. 210ಕ್ಕೆ 210 ಅಂತ ಹೇಳ್ತಾ ಇದ್ರು. ಸಾರಿ, ನಂಗೆ ದೊಕ್ಕಲು ಹೊಡಿತಾ ಇದ್ದೇನೆ ಸರ್. ದೊಕ್ಕೆ ಅಂದ್ರೇನು? ಪಕ್ಕೆಗಳಿಗೆ. ಸಾರಿ, ನನಗೆ ತೊಂಬ್ತಾ ಇದ್ದೇನೆ ಸರ್. ಈ ತರದ ಭಾಷೆಗಳನ್ನ ನಾವು ಕೇಳ್ತೇವೆ. ನಾವು ಕೈ ಹೊರ ಕಡೆ ಹೋಗ್ಬಿಟ್ರೆ ಏನ್ ನಿಮ್ಮ ಮನೇಲಿ ಸಾರ್ ಅಂದ್ರೆ ಉಳ್ಳಗಡ್ಡೆಗಳು ಬ್ಯಾಳ್ಗಿಂದಾಗ ಪುಲ್ಸ್ ಮಾಡಿದ್ವಿ ಸರ್. ಉಳ್ಳಗಡ್ಡೆಗಳು ಬ್ಯಾಳ್ಗಿಂದಿಗಳು ಹಾಕಿ ಏನ್ ಮಾಡಿದ್ವಿ? ಪುಲ್ಸ್ ಮಾಡಿದ್ವಿ. ನೀನ್ ಎಲ್ಲಿ ಕರ್ಕೊಂಡು ಹೋಗ್ತೇವೆ ಸರ್? ನಮ್ಮ ಹುಡುಗನ್ಗೆ ಎರಕುಕ್ಕ ಕರ್ಕಿತ್ತು ಸರ್, ಆಸ್ಪತ್ರೆಗೆ ಹೋಗ್ತಾ ಇದ್ವಿ. ಈ ತರದ ಭಾಷೆನ ಪರಪಾಟ ಆಗೈತಿ. ಪರಪಾಟ ಹೆಚ್ಚು ಕಮ್ಮಿ ಆಗೈತೆ ಅನ್ನೋದು ಪರಪಾಟು ಅಂತೇಳಿ ಹೇಳ್ತಾರೆ. ಇದೆಲ್ಲ ನಾವು ಸರಿಪಡಿಸ್ಕೋಬೇಕು. ಆಮೇಲೆ ಲಕಾರಕ್ಕೆ ಬದಲಾಗಿ ಲಕಾರ ಹೆಚ್ಚಾಗಿ ಹೇಳ್ತಾರೆ. ಹೇಳು ಅಂದ್ರೆ ಹೇಳು ಅನ್ನೋದು, ಬಣ್ಣ ಅಂತ ಹೇಳಿದ್ರೆ ಬಣ್ಣ ಅನ್ನೋದು. ಈಗ ಇದರ ಒಂದು ಉತ್ಪತ್ತಿ ದೇಶಗಳನ್ನ ನಾವು ಈ ಕಡೆ ಭಾಗದಲ್ಲಿ ಗಮನಿಸ್ತೇವೆ. ಮಂಡ್ಯ ಕಡೆ ಶಕಾರಕ್ಕೆ ಬದಲಾಗಿ ಸಕಾರ ಬಳಕೆ ಮಾಡ್ತಾರೆ ಹೆಚ್ಚಾಗಿ. ಭಾಷೆ ಅಂದ್ರೆ ಭಾಷೆ ಅಂತಾರೆ, ಶಾಸನ ಅಂದ್ರೆ ಶಾಸನ ಅಂತಾರೆ. ಅದು ಆ ಕಡೆ ಒಂದು ಭೌಗೋಳಿಕ ವೈವಿಧ್ಯಮಯ ಪರಿಸರದಲ್ಲಿ ಬಂದಿರತಕ್ಕಂಥ ದೇಹ ಪ್ರಕೃತಿಯಲ್ಲಿ ಆಗಿರ್ತಕ್ಕಂಥದ್ದು. ಅದನ್ನ ಶುದ್ಧಿ ಮಾಡಿ ನಾವು ಬದಲಾವಣೆ ಮಾಡಬೇಕಾಗುತ್ತೆ. ನಮ್ಮ ಕನ್ನಡ ನಾಡಿನ ಭಾಷೆಯಲ್ಲಿ ಏನಿಲ್ಲ ಏನಿದೆ ಅನ್ನೋದನ್ನ ನಾವು ಹೇಳ್ಬೇಕಾಗಿಲ್ಲ. ಅದೊಂದು ವಿಶ್ವಕೋಶ. ಅಲ್ಲಿ ಒಳ್ಳೆ ಕೃಷಿ ಇಲ್ಲ, ಒಳ್ಳೆ ಶಿಕ್ಷಣ ಇಲ್ಲ, ಒಳ್ಳೆ ಕೈಗಾರಿಕೆ ಇಲ್ಲ, ಕನ್ನಡ ಸರಿಯಾಗಿ ಮಾತಾಡೋದಿಲ್ಲ, ಎಲ್ಲರೂ ಹಿಂದಕ್ಕೆ ಬಿದ್ದಿದ್ದಾರೆ ಅಂತಕ್ಕಂಥ ಒಂದು ಮನೋಭಾವ ಇದೆ. ಆ ಮನೋಭಾವ ಸರ್ಕಾರ ಇಟ್ಕೊಂಡ್ರು ಕೂಡ ಖಾಸಗಿಯವರು ಸರ್ಕಾರದವರು ಕೂಡ ನಮ್ಮ ಮೇಲೆ ಆ ಮನೋಭಾವವನ್ನು ತೋರಿಸ್ತಾರೆ ವಿನಃ ಅದಕ್ಕೆ ನಮಗೆ ಪೂರಕವಾದ ಕಾರ್ಯಕ್ರಮ ರೂಪಿಸ್ತಾ ಇಲ್ಲ. ಸಾಹಿತ್ಯ ಅಂದ್ರೆ ಬದುಕು, ಬದುಕು ಅಂದ್ರೆ ಸಾಹಿತ್ಯ ಅನ್ಕೊಂಡು ತಿಳ್ಕೊಂಡಿರ್ತಕ್ಕಂಥ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮಾತ್ರ ನಿಮ್ಮನ್ನು ಹುಡ್ಕೊಂಡು ಬಂದಿದೆ. ಅದಕ್ಕಾಗಿ ನೀವು ಚೆನ್ನಾಗಿ ಓದ್ಕೋಬೇಕು. ಓದ್ಕೊಂಡು ಯಾವ್ಯಾವ್ದ್ರಲ್ಲಿ ನಮ್ಮ ಊರು ಅಂದ್ರೆ ಗಡಿ ಪ್ರದೇಶ ಹಿಂದಕ್ಕೆ ಬಿದ್ದಿದ್ಯೋ ಅದೆಲ್ಲದರಲ್ಲಿ ಮೇಲೆತ್ತೋದಕ್ಕೆ ನೀವು ಮುಂದಿನ ದಿನಗಳಲ್ಲಿ ಒಳ್ಳೆ ಅಧಿಕಾರಿಗಳಾಗಿ, ರಾಜಕಾರಣಿಗಳಾಗಿ, ನಾಯಕರುಗಳಾಗಿ, ಸಮಾಜ ಸುಧಾರಕರಾಗಿ, ಹೋರಾಟಗಾರರಾಗಿ ನಿಮ್ಮ ಗಡಿ ಪ್ರದೇಶಕ್ಕೆ ಅಥವಾ ನಮ್ಮೆಲ್ಲರ ಗಡಿ ಪ್ರದೇಶಕ್ಕೆ ಏನು ಕೊರತೆಗಳಿದಾವೆ ಅವುಗಳನ್ನು ತರುವ ದಿಕ್ಕಿನಲ್ಲಿ ನಿಮ್ಮ ಶ್ರಮ ಇರಬೇಕು. ಈಗ ಮಾರ್ಕೆಟ್ ಅಂದ್ರೆ ಕೋಲಾರ, ಬೆಂಗಳೂರು, ಚಿಂತಾಮಣಿಗೆ ಹೋಗ್ಬಾರ್ದು. ಹೋಬಳಿ ಕೇಂದ್ರದಲ್ಲಿ ಮಾರುಕಟ್ಟೆ ಸಿಗಬೇಕು. ಕೈಗಾರಿಕೆ ಅಂದ್ರೆ ಮಸ್ತೇನಹಳ್ಳಿ, ಕಾಗ್ತಿ ಮಾತ್ರ ಅಲ್ಲ, ಬಟ್ಲಪಲ್ಲಿ ಸುತ್ತಲೂ ಕೈಗಾರಿಕೆ ಆಗ್ಬೇಕು. ಅರ್ಥ ಆಯ್ತಾ? ಜೀವನದ ಮೌಲ್ಯಗಳು, ಸಾಹಿತ್ಯದ ಪಾಠಗಳು, ಒಳ್ಳೆ ಶಿಕ್ಷಣ ನೀತಿ, ಜೋಡಿ ನೀತಿ ಅಂತ ಸರ್ಕಾರ ಏನು ಭಯ ಪಡ್ಕೊಳ್ತಾ ಇದೆ ಅದು ಬಟ್ಲಳ್ಳಿ, ಆಂಧ್ರ ಪ್ರದೇಶ ಗಡಿ ಭಾಗ ಬಟ್ಲಳ್ಳಿಗೂ ಬರಬೇಕಾದಂತ ನೀತಿಗಳು ರೂಪುಗೊಳ್ಳೋದಕ್ಕೆ ಒಟ್ಟಾರೆ ಕನ್ನಡದ ಮನಸ್ಸುಗಳು ಕೈ ಜೋಡಿಸ್ಲಿ. ನೀವು ಕೂಡ ಮುಂದೆ ದೊಡ್ಡವರಾದಾಗ ನಾನು ಹೇಳಿದ ರೀತಿಯಲ್ಲಿ ಹೋರಾಟಗಾರರು ಇನ್ನು ನಾಯಕರುಗಳಾಗಿ ಗಡಿ ಪ್ರದೇಶ ಅಲ್ಲ, ಗಡಿ ಪ್ರದೇಶಕ್ಕೆ ಆಗಿದ್ರು ಕೇಂದ್ರ ಸ್ಥಾನಕ್ಕೆ ಬೇಕಾದಂತ ಎಲ್ಲಾ ಸೌಲಭ್ಯಗಳು ನಮ್ಮ ಪ್ರದೇಶಕ್ಕೆ ತಂದು ಕೊಟ್ಟಿದ್ದೀವಿ ಅಂತ ಹೇಳಂತಾಗ್ಲಿ, ಆ ತರ ಸೌಲಭ್ಯಗಳು ಇಲ್ಲೂ ಸಿಗ್ಲಿ ಅಂತ ಹೇಳಿ ನಿಮ್ಗೆಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಇವಾಗ ನಮ್ಮ ಗಡಿ ಭಾಗಗಳಲ್ಲಿ ಯಾವಾಗ್ಲೂ ಕೂಡ ದ್ವಿಭಾಷೆ ಅಸ್ತಿತ್ವದಲ್ಲಿ ಇರುತ್ತೆ. ಅಂದ್ರೆ 2 ಭಾಷೆ ಇರ್ತವೆ. ಈಗ ಇಲ್ಲಿ ನಮ್ಮ ಚಿಂತಾಮಣಿ ಭಾಗದಲ್ಲಿ ಬಂದಾಗ ನಮಗೆ ತೆಲುಗು ಪ್ರಭಾವ ಜಾಸ್ತಿ ಇದೆ. ಆಂಧ್ರ ಪ್ರದೇಶದ ಗಡಿಗೆ ನಮ್ಮ ಕನ್ನಡ ಈ ಪ್ರದೇಶ ಹೊಂದ್ಕೊಂಡಿದೆ. ಹಾಗಾಗಿ ಮತ್ತೆ ತಮಿಳುನಾಡಿಗೆ ಹೋಗ್ಬಿಟ್ಟಾಗ ಅಲ್ಲಿ ತಮಿಳು ಇರುತ್ತೆ, ಮಹಾರಾಷ್ಟ್ರಕ್ಕೆ ಹೋದಾಗ ಮರಾಠ ಇರುತ್ತೆ. ಹೀಗೆ ಹಲವಾರು
ಗಡಿ ಭಾಗಗಳಲ್ಲಿ ನಮ್ಮ ಗಡಿ ಭಾಗಕ್ಕೆ ಹೊಂದಿಕೊಂಡ ರಾಜ್ಯದ ಭಾಷೆ ಮತ್ತು ನಮ್ಮ ಭಾಷೆ, ಹೀಗೆ ನಮ್ಮ ಕರ್ನಾಟಕದಲ್ಲಿ ಕೂಡ ದ್ವಿಭಾಷಾ ಪದ್ಧತಿ ಇದೆ. ಮೊದಲಿಗೆ ಟಿಪ್ಪು ಸುಲ್ತಾನ್ ಅವರನ್ನ ಬ್ರಿಟಿಷರು ಸೋಲಿಸಿದ್ದಾದ ಮೇಲೆ ಇಡೀ ನಮ್ಮ ಕನ್ನಡ ಮಾತನಾಡುವಂತಹ ಈ ಪ್ರದೇಶದ ಜನತೆಯನ್ನ ಹಲವಾರು ಭಾಗಗಳಾಗಿ ಬ್ರಿಟಿಷರು ಮಾಡಿಬಿಟ್ಟು ಒಡೆದಾಳುವ ನೀತಿ ಮುಖಾಂತರ ನಮ್ಮ ಕನ್ನಡದ ಭಾಷಾ ಜನರನ್ನ ವಿಭಾಗ ಮಾಡಿ ಹಂಚಿಬಿಡ್ತಾರೆ. ಪ್ರದೇಶಗಳನ್ನು ಹಂಚಿ ಬೇರೆ ಬೇರೆ ಪ್ರಾಂತಗಳಿಗೆ ಕೊಟ್ಟಾಗ ಇಲ್ಲಿ ನಮ್ಮ ಕನ್ನಡದ ಜನತೆ ಹಲವಾರು ಅನ್ಯ ಒಂದು ರಾಜ್ಯಗಳ ಭಾಷೆಗಳ ಸಂಯೋಜನೆಯೊಂದಿಗೆ ಮಾತನಾಡಕ್ಕೆ ಹೋಗ್ತಾರೆ. ಹಾಗಾಗಿ ಈ ಭಾಗದಲ್ಲಿ ಕೂಡ ನಾವು ಆಂಧ್ರ ಪ್ರದೇಶ ಮತ್ತು ಉದಯ ಆದಾಗ ಇಲ್ಲಿ ಆಂಧ್ರ ಪ್ರದೇಶ ಇಲ್ಲಿ ಸೇರಿಕೊಳ್ಳುತ್ತೆ. ಹೀಗೆ ಮತ್ತೆ ನಮಗೆ ಕರ್ನಾಟಕ 1973ರಲ್ಲಿ ಮೈಸೂರು ರಾಜ್ಯಕ್ಕೆ ನಾವು ಕರ್ನಾಟಕ ಅಂತ ಹೆಸರು ಮಾಡಿದ್ದಾದ ಮೇಲೆ ನಮ್ಮ ಕನ್ನಡದ ಭಾಷೆ ಅಸ್ತಿತ್ವಕ್ಕೆ ಬರುತ್ತೆ. ಆಮೇಲೆ ನಾವೆಲ್ಲ ಕನ್ನಡ ಮಾತನಾಡತಕ್ಕಂತಹ ಅಥವಾ ಮಾತನಾಡದೆ ಇರತಕ್ಕಂತಹ ಎಲ್ಲ ಜನರು ಕರ್ನಾಟಕ ಆದಂತಹ ಪ್ರದೇಶಗಳಲ್ಲಿ ಇದ್ದವರೆಲ್ಲರೂ ಕೂಡ ಆಡಳಿತ ಭಾಷೆಯಾಗಿ ನಾವು ಕನ್ನಡವನ್ನ ಮಾತಾಡಲಿಕ್ಕೆ ಶುರು ಮಾಡಿದ್ದೇವೆ. ಹಾಗೇನೆ ಕನ್ನಡ ನಮ್ಮ ಪ್ರಥಮ ಭಾಷೆ ಆಗಿದೆ. ಈ ಕನ್ನಡ ಓದೋದ್ರಿಂದ, ಕನ್ನಡ ಮಾಧ್ಯಮದಿಂದ ಮತ್ತು ಗ್ರಾಮೀಣ ಪ್ರದೇಶದಿಂದ ನಾವು ಕಲಿಯೋದ್ರಿಂದ ಕೆಲವು ಉಪಯೋಗಗಳಿವೆ. ಮೊಟ್ಟ ಮೊದಲಾಗಿ ನಾವು ಗ್ರಾಮೀಣ ಭಾಗದಲ್ಲಿ ಎಲ್ಲ ಪೋಷಕರು ಇಲ್ಲಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಮಾಡೋದ್ರಿಂದ ಸರ್ಕಾರಿ ಕೆಲಸದಲ್ಲಿ ಗ್ರಾಮೀಣ ಕೃಪಾಂಕ ಅಂತ ಗ್ರಾಮೀಣ ಕೋಟಾದಲ್ಲಿ 15% ರಿಸರ್ವೇಶನ್ ಇದೆ, ಅಂದ್ರೆ ಮೀಸಲಾತಿ. ಕನ್ನಡ ಮಾಧ್ಯಮದಲ್ಲಿ ಓದೋದ್ರಿಂದ 5% ರಿಸರ್ವೇಶನ್ ಇದೆ. ಅಂದ್ರೆ ನಾವು ಗ್ರಾಮೀಣ ಭಾಗದಲ್ಲಿ ಮತ್ತು ಕನ್ನಡ ಮಾಧ್ಯಮದಲ್ಲಿ ಮಕ್ಕಳನ್ನು ಓದಿಸೋದ್ರಿಂದ ನಮ್ಮ ಮಕ್ಕಳು ಇಂಜಿನಿಯರು, ಡಾಕ್ಟ್ರು ಮತ್ತು ಯಾವುದೇ ವೃತ್ತಿಪರ ಕೋರ್ಸ್ಗಳಿಗೆ ಸೇರೋದಾಗ ನಮ್ಮ ಮಕ್ಕಳಿಗೆ ಅದರ ರಿಸರ್ವೇಶನ್ ಕೋಟಾ ಇದೆ, ಅದನ್ನು ಬಳಸ್ಕೊಬಹುದು. ಸೊ ಇದರಿಂದ ನಮ್ಮ ಮಕ್ಕಳು ಉನ್ನತ ಹುದ್ದೆಗೆ ಹೋಗ್ಲಿಕ್ಕೆ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಮಕ್ಕಳು ಮತ್ತು ಕನ್ನಡ ಮಾಧ್ಯಮದಲ್ಲಿ ಓದ್ತಕ್ಕಂಥ ಮಕ್ಕಳು ಬೇರೆ ಬೇರೆ ಉದ್ಯೋಗ ಹೋಗ್ಲಿಕ್ಕೆ ಸಹಾಯ ಆಗ್ತದೆ. ನಾನು ಕೂಡ ಸರ್ಕಾರಿ ನೌಕರಿ ತಗೊಳ್ಳಿಕ್ಕೆ ನಾನು ಗ್ರಾಮೀಣ ಭಾಗದಲ್ಲಿ ಓದಿದ್ದು ಒಂದು ಕಾರಣ, ಜೊತೆಗೆ ಕನ್ನಡ ಮಾಧ್ಯಮದಲ್ಲಿ ಓದಿದ್ದು ಒಂದು ಕಾರಣ. ನಾವು ದಿನನಿತ್ಯ ಜೀವನದಲ್ಲಿ ಕನ್ನಡವನ್ನ ನಮ್ಮ ಮನಗಳಲ್ಲಿ ಬಳಸಿದಾಗ ಕನ್ನಡವನ್ನ ಉಳಿಸ್ಬೋದು ಅಂತ ಹೇಳ್ತಾ, ಭಾಷೆ ಕೂಡ ನಾವು ಕರ್ನಾಟಕದಲ್ಲಿದ್ದೀವಿ, ನಾವು ನಮ್ಮ ಭಾಷೆ, ನಮ್ಮ ದೇಶ, ನಮ್ಮ ರಾಜ್ಯ ಅನ್ನೋದು ಕೂಡ ನಮಗೆ ಪ್ರೀತಿ ಇರಬೇಕು. ಆ ಭಾಷೆಯನ್ನ ಉಳಿಸ್ತಕ್ಕಂಥ ಒಂದು ಕರ್ತವ್ಯ ನಮ್ಮೆಲ್ಲರ ಮೇಲೇನೂ ಇದೆ. ಹಾಗಾಗಿ ಇವಾಗ ಯಾವುದೇ ಒಂದು ಶಾಲೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ICSE ಆಗಿರ್ಬೋದು, CBSE ಆಗಿರ್ಬೋದು, ಎಲ್ಲ ಪಠ್ಯಕ್ರಮದಲ್ಲೂ ಕೂಡ ಕನ್ನಡ ಭಾಷೆಯನ್ನ ಕಡ್ಡಾಯವಾಗಿ ಕಳಿಸ್ಲೇಬೇಕು ಅಂತ ಹೇಳ್ಬಿಟ್ಟು ಕರ್ನಾಟಕ ಸರ್ಕಾರ ಆದೇಶವಾಗಿರುತ್ತೆ. ಹಾಗಾಗಿ ಯಾವುದೇ ನೀವು ಶಾಲೆಯಲ್ಲಿ ಮಕ್ಕಳನ್ನ ಓದಿಸ್ಲಿ, ಕನ್ನಡ ಒಂದು ಭಾಷೆಯನ್ನಾಗಿ ಕಲಿಯಲೇಬೇಕು, ಕಡ್ಡಾಯವಾಗಿ ಕಲಿಯಲೇಬೇಕು. ಹಾಗಾಗಿ ಪೋಷಕರು ಕೂಡ ಇದನ್ನ ಅರಿತು ನಾವು ಕನ್ನಡವನ್ನ ಉಳಿಸಬೇಕು ಅಂತ ಹೇಳ್ಬಿಟ್ಟು ಈ ವೇದಿಕೆಯಲ್ಲಿ ಹೇಳ್ತಾ ನನ್ನ ಈ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ನಾವು ಗರ್ವದಿಂದ ಹೇಳು ನಾನು ಭಾರತೀಯನೆಂದು, ಗೌರವದಿಂದ ಬಾಳು ನಾನು ಕನ್ನಡಿಗನೆಂದು. ಸಾವಿರಾರು ಭಾಷೆ ನಾಡಿಗೆಯಲ್ಲಿರಲಿ, ಕನ್ನಡ ಭಾಷೆ ಹೃದಯದಲ್ಲಿರಲಿ ಅನ್ನುವ ಬೀಚಿಯವರ ಈ ಮಾತನ್ನು ನಡೆಯುತ್ತಾ ಈ ದಿನದ ಒಂದು ಕಾರ್ಯಕ್ರಮದ ಬಗ್ಗೆ ಬಹಳಷ್ಟು ಅಂಶಗಳನ್ನು ಹೇಳಿದ್ದಾರೆ. ನಾವು ಯಾವುದೇ ಒಂದು ಕಲಿಯಬೇಕಾದ್ರೆ ಒಂದು ಆಸಕ್ತಿ ಅನ್ನೋದು ಇರಬೇಕು. ನಮ್ಮ ಭಾಷೆಯ ಬಗ್ಗೆ ಪ್ರೀತಿ ಮತ್ತು ಗೌರವ ನಮಗೆ ಇರಬೇಕು. ನಾವು ಯಾವುದೇ ಒಂದು ಕೆಲಸ ಮಾಡುವಾಗ ಅದನ್ನು ಪ್ರೀತಿಯಿಂದ ಮಾಡಿದಾಗ ಮಾತ್ರ ಅದರಲ್ಲಿ ಫಲ ಕಾಣಲಿಕ್ಕೆ ಸಾಧ್ಯ. ನಮ್ಮ ಭಾಷೆ ಕನ್ನಡ ಭಾಷೆ ಆಗಿರೋದ್ರಿಂದ ನಾವು ಅದನ್ನು ಬಳಕೆ ಮಾಡಿದಾಗ ಮಾತ್ರ ಅದನ್ನು ನಾವು ಅಭಿವೃದ್ಧಿಪಡಿಸಲಿಕ್ಕೆ ಸಾಧ್ಯ ಆಗುತ್ತೆ. ನಾವು ಆ ಕನ್ನಡ ಭಾಷೆಯನ್ನು ಉಳಿಸುವಲ್ಲಿ, ಬೆಳೆಸುವಲ್ಲಿ ಮತ್ತು ಅಭಿವೃದ್ಧಿ ಪಡಿಸುವಲ್ಲಿ ಅದನ್ನು ಬಳಕೆ ಮಾಡಿದಾಗಲೇ ನಾವು ಅದನ್ನು ಬೆಳವಣಿಗೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಈ ಒಂದು ಅಧ್ಯಕ್ಷರ ಸ್ಥಾನವನ್ನು ಕೊಟ್ಟಿರ್ತಕ್ಕಂತಹ ಮುಂಜಾನೆ ಸರ್ ಅವರು ಇಂತಹ ಅನೇಕ ಕಾರ್ಯಕ್ರಮಗಳನ್ನು ಗಡಿಭಾಗಗಳಲ್ಲಿ ಹಮ್ಮಿಕೊಂಡು ಇನ್ನೂ ಈ ಒಂದು ನಮ್ಮ ಕನ್ನಡ ಭಾಷೆಯನ್ನು ಉಳಿಸಿ ಬೆಳೆಸುವಲ್ಲಿ ಮಹತ್ವದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಿ ಅಂತ
ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಎರಡೂ ಮಾತಾಡಲು ಅವಕಾಶ ಕೊಟ್ಟ ವೇದಿಕೆಯಲ್ಲಿ ಅಧೀನರಾಗಿರೋ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಇಲ್ಲಿ ತರಬೇತಿ ನೀಡಿ ಎಲ್ಲಾ ಪೋಷಕರನ್ನ ಈ ಕಾರ್ಯಕ್ರಮಕ್ಕೆ ಸೇರಿದು ಉತ್ತಮ ರೀತಿಯಲ್ಲಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ.